ಪರೋಕ್ಷವಾಗಿ ಅಕ್ರಮಕ್ಕೆ ಸಾಥ್ ಕೊಟ್ರ ಅಧಿಕಾರಿಗಳು. ಫಾರೆಸ್ಟ್ ಯೂಶಲಿ ಎಷ್ಟಕ್ಕೆ ಕೊಡೋದು ಒಂದು ಬ್ಲಾಕ್ ಅಂದಾಜು ಅವ್ರು ಎಷ್ಟಕ್ಕೆ ಮಾರಾಟ ಮಾಡ್ಬೋದು? ಅಲ್ಲ ನೀವಾದ್ರೂ ಒಂದು ಬ್ಲಾಕ್ ಉದಾಹರಣೆಗೆ ಆ ಸೈಜ್ ಬ್ಲಾಕ್ ಆ ಸೈಜ್ ನಮ್ದು ವೇರಿಯೇಷನ್ ಬಂದರೆ ಅದು 28,000 ಹೋಗುತ್ತೆ ಸರ್. ಲಾರಿ ಬಾಡಿಗೆ ಒಂದು ಕೊಡ್ತಾರೆ ಸರ್. ಸರ್ 28,000 ಏನೋ ನಾವು ಇದು ಕ್ಲಿಯರ್ ಇದ್ರೆ ಇನ್ನೊಂದು 14,000 ಜಾಸ್ತಿ ಕ್ಲಿಯರ್ ಇದೆ. ಇನ್ನು 14,000 ಒಂದು 40,000 36,000 40,000. ಕೊಪ್ಪಳ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳೇ ಏನ್ರಿ ಇದು ಕರ್ಮಕಾಂಡ? ದಾಳಿಯಾದ ಮೇಲೂ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇರುವುದಾದರೂ ಏಕೆ? ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಭ್ರಷ್ಟಾಚಾರದ ಆರೋಪ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕೊಂಕುಂಪಲ್ಲಿ ಹೊರವಲಯದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಅಧಿಕಾರಿಗಳ ಗಮನಕ್ಕಿದ್ರೂ ಸಹ ಕ್ರಮ ಯಾಕಿಲ್ಲ? ಈಗಾಗಲೇ ಈ ಕ್ರಮ ಗಣಿಗಾರಿಕೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದರೂ ಸಹ ಇನ್ನೂ ಗಣಿಗಾರಿಕೆ ನಡೀತಾ ಇರುವುದಾದರೂ ಏಕೆ? ಅಧಿಕಾರಿಗಳು ಸಾರ್ವಜನಿಕರು ಸಂಶಯಾಸ್ಪದವಾಗಿ ನೋಡುವಂತಾಗಿದೆ. ಇದು ಎಷ್ಟೆಲ್ಲ ಇನ್ಲೀಗಲ್ ಆಗಿ ನಡೆದತ್ತಲ್ಲ ಸಾಹೇಬ್ರ, ಇದನ್ನು ಫಾರೆಸ್ಟ್ನವ್ರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನೆದರಿ ತಂದು ಇಷ್ಟು ಸೀಜ್ ಮಾಡಿ ಸರ್ಕಾರಕ್ಕೆ ಆದಾಯ ತರಬೇಕು ಅನ್ನೋದು ಇಷ್ಟ ನಮ್ಮ ಉದ್ದೇಶ. ಸಾರ್ವಜನಿಕರು ಅಧಿಕಾರಿಗಳು ಈ ಕ್ರಮಕೋರರೊಂದಿಗೆ ಶಾಮೀಲಾಗಿದ್ದಾರಾ? ದುಡ್ಡು ತಿಂದು ಪರೋಕ್ಷವಾಗಿ ಅಕ್ರಮ ಗಣಿಗಾರಿಕೆ ಸಾಥ್ ಕೊಡ್ತಿದ್ದಾರಾ ಎಂದು ಮಾತನಾಡಿಕೊಳ್ತಿದ್ದಾರೆ. ಈ ಸುದ್ದಿಯ ನಂತರ ಕೊಪ್ಪಳ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಎನ್ನುವುದು ಕಾದು ನೋಡಬೇಕಾಗಿದೆ.